ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದ ರಣದಾಳಿಯನ್ನ ಮಾಡಲಾಗಿದೆ. ಟೆಹರಾನ್ನಲ್ಲಿನ ಬೃಹತ್ ಕಟ್ಟಡಗಳು ಈ ಸಂದರ್ಭದಲ್ಲಿ ಧ್ವಂಸ ಆಗಿದೆ. ಮಿಸೈಲ್ ದಾಳಿಗೆ ಟೆಹರಾನ್ನಲ್ಲಿನ ಹೊಗೆ ಆವರಿಸಿಕೊಂಡಿದೆ. ಟೆಹರಾನ್ನಲ್ಲಿನ ಬೃಹತ್ ಕಟ್ಟಡಗಳು ಧ್ವಂಸ ಆಗ್ತಾ ಇದೆ. ಮಿಸೈಲ್ಗಳ ದಾಳಿಗೆ ಟೆಹರಾನ್ನಲ್ಲಿ ಹೊಗೆ ಆವರಿಸಿಕೊಂಡಿದೆ. ಕ್ಯಾಮೆರಾದಲ್ಲಿ ಈ ಒಂದು ದೃಶ್ಯ, ಭೀಕರವಾದಂತಹ ದೃಶ್ಯ ಸೆರೆಯಾಗಿರುವಂತದ್ದು. ತತ್ತರಿಸಿ ಹೋಗ್ತಾ ಇದ್ದಾರೆ ಅಲ್ಲಿ ರಣದಾಳಿಗೆ. ಟೆಹರಾನ್ನಲ್ಲಿನ ಬೃಹತ್ ಕಟ್ಟಡಗಳೇ ಧ್ವಂಸ ಆಗ್ತಾ ಇದೆ. ಮಿಸೈಲ್ಗಳ ದಾಳಿಗೆ ಟೆಹರಾನ್ನಲ್ಲಿ ಸಂಪೂರ್ಣವಾಗಿ ಹೊಗೆ ಆವರಿಸಿಕೊಂಡಿದೆ. ಕ್ಯಾಮೆರಾದಲ್ಲಿ ಈ ಒಂದು ಭೀಕರವಾದಂತಹ ದೃಶ್ಯ ಕೂಡ ಆವರಿಸಿಕೊಂಡಿರುವಂತದ್ದು. ಇರಾನ್ ಮೇಲೆ ಇಸ್ರೇಲ್ನಿಂದ ರಣಭೀಕರವಾದಂತಹ ದಾಳಿಯನ್ನು ಮಾಡಲಾಗಿದೆ. ಇಸ್ರೇಲ್ ಸುಮ್ಮನೆ ಕೂರ್ತಾನೆ ಇಲ್ಲ. ಕದನ ವಿರಾಮವನ್ನ ಘೋಷಣೆ ಮಾಡ್ತೀವಿ ಅಂತ ಇರಾನ್ ಅವ್ರು ಹೇಳ್ತಾ ಇದ್ರು ಕೂಡ ಅದ್ರ ಜೊತೆಗೆ ಕೆಲವೊಂದಷ್ಟು ಷರತ್ತುಗಳನ್ನ ಕೂಡ ಹಾಕಲಾಗಿದೆ. ಆ ಷರತ್ತುಗಳನ್ನ ಇಫ್ ಇನ್ ಕೇಸ್ ನೀವು ಒಪ್ಕೊಂಡ್ರೆ ಕದನ ವಿರಾಮವನ್ನ ಘೋಷಣೆ ಮಾಡೋಣ ಅಂತ ಇರಾನ್ ಹೇಳ್ತಾ ಇದೆ. ಇದಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಜೊತೆಯಲ್ಲಿ ಅಮೆರಿಕ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟರು. ಆ ಒಂದು ಹೇಳಿಕೆಯಲ್ಲಿ ಕದನ ವಿರಾಮ ನಮ್ಗೆ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ಇರಾನ್ ಕೂಡ ಹೇಳುತ್ತೆ, ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಮಗೂ ಅವಶ್ಯಕತೆ ಇಲ್ಲ ಅಂತ ಕೂಡ. ಹಾಗಾಗಿ ದಾಳಿ ಪ್ರತಿದಾಳಿಗಳು ಇದೀಗ ಜಾಸ್ತಿ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇರಾನ್ ತನ್ನ ಶಸ್ತ್ರಾಸ್ತ್ರಗಳನ್ನ ಜಾಸ್ತಿ ಮಾಡ್ಕೊಂಡಿದೆ. ಜೊತೆಯಲ್ಲಿ ತನ್ನ ಶಕ್ತಿ ಏನು ಅಂತ ಜಗತ್ತಿಗೆ ತೋರಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಯುದ್ಧವನ್ನ ಸಾರ್ತಾ ಇರುವಂತದ್ದು. ಹಿಂದೆ ಕೂಡ ಎಲ್ಲೋ ಒಂದು ಕಡೆ ಇರಾನ್ ತನ್ನ ಬಳಿ 2000 ಕಿಲೋಮೀಟರ್ ಸಾಗಬಲ್ಲ ಮಧ್ಯಮಗಾಮಿ ಕ್ಷಿಪಣಿಗಳಿರೋದಾಗಿ ಘೋಷಣೆಯನ್ನ ಮಾಡಿತ್ತು. ಆದ್ರೆ ಅದನ್ನ ಹೊರತುಪಡಿಸಿ ಇರಾನ್ ಹತ್ತಿರ ಸರಿಸುಮಾರು 4000 ಕಿಲೋಮೀಟರ್ ಸಾಗಬಲ್ಲ ದೀರ್ಘ ಮಾಗಾಮಿ ಕ್ಷಿಪಣಿಗಳಿರೋದಾಗಿ ಇದೀಗ ಇರಾನ್ ಕೂಡ ಸಾಬೀತು ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇರಾನ್ ಕೂಡ ಸ್ಟ್ರಾಂಗ್ ಇದೆ. ಇದಕ್ಕೆ ಟ್ರಂಪ್ ಅವರು ಏನೇ ಹೇಳಿದ್ರು, ಏನೇ ಮಾಡಿದ್ರು, ಇರಾನ್ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇರುವಂತದ್ದು. ಹಾಗಾಗಿ ಇಸ್ರೇಲ್ ಎಷ್ಟೇ ಬಾರಿ ಅಟ್ಯಾಕ್ ಅನ್ನ ಮಾಡಿದ್ರು, ಅವರ ಸರ್ವೋಚ್ಚ ನಾಯಕರನ್ನ ಅಥವಾ ಇತರೆ ನಾಯಕರನ್ನ ಹಿಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸಾಯಿಸ್ತಾ ಇದ್ರು ಕೂಡ ಇರಾನ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ.